ನಮಸ್ಕಾರ. ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಟ್ರೆಡಿಷನಲ್ ಆಗಿರೋ ಎಳ್ಪುಡಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನು ಎಳ್ಳು ಹಾಕಿದ್ದೀನಿ, ಕರಿ ಎಳ್ಳನ್ನು ಹಾಕಿದ್ದೀನಿ. ಆಮೇಲೆ ಒಂದು ಸ್ಪೂನು ಬಿಳಿ ಎಳ್ಳು ಹಾಕಿದ್ದೀನಿ. ಇದನ್ನು ಫಸ್ಟು ಡ್ರೈ ರೋಸ್ಟ್ ಮಾಡೋಣ. ಆಗಿದೆ ಇದು. ಈಗ ಇದೇ ಸ್ಪೂನಲ್ಲಿ 4 ಉದ್ದಿನಬೇಳೆ, ಆಮೇಲೆ ಒಂದೇ 1 ಸ್ಪೂನು ಮೆಣಸು, ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು. ಈಗ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಹುರಿಯೋಣ ಕೆಂಪಾಗೋ ಹಾಗೆ. ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದು ನೋಡಿ, ಉದ್ದಿನಬೇಳೆ ಎಲ್ಲ ಕೆಂಪಾಯಿತು. ಈಗ ಇದನ್ನು ಆರಿದ ಮೇಲೆ ಪೌಡ್ರ್ ಮಾಡಬೇಕು. ಬಿಸಿಲಿರಬೇಕಾದ್ರೂ ಮಾಡಿದರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಅದು ಫುಲ್ ಆರಲಿ, ಆಮೇಲೆ ಮಾಡೋಣ. ನೋಡಿ, ಹುರಿದಿದ್ನಲ್ಲ ಅದನ್ನು ಈ ಥರ ಪುಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಗ್ಗರಣೆಗಿಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಫಸ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ನೆಲಗಡಲೆ ಬೀಜ ಹಾಕಿದ್ದೀನಿ. ಒಂದು ಚಿಕ್ಕ ಟೀ ಚಮಚ ಅದರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ, 2 ಬೇಳೆನೂ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಿದೆ. ಈಗ ಅನ್ನನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಚಿಕ್ಕ ಸ್ಪೂನಷ್ಟು, 1 ಟೀ ಸ್ಪೂನು ಅದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಮಾಡಿಟ್ಕೊಂಡಿರೋ ಪೌಡ್ರನ್ನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಫಸ್ಟ್ 4 ಸ್ಪೂನ್ ಹಾಕಿದ್ದೀನಿ. ಇದರಲ್ಲಿ ಘಮ್ಮಂತ ಎಳ್ಳು ಸ್ಮೆಲ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು. ಇದಕ್ಕೆ ಆ್ಯಕ್ಚುಲಿ ಟ್ರೆಡಿಷನಲ್ ಆಗಿ ಇದಕ್ಕೆ ಹುಳಿ ಏನೂ ಹಾಕಲ್ಲ, ಬಟ್ ನಿಮಗೆ ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೋಬೋದು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನೋಡಿ, ಸಾಂಪ್ರದಾಯಿಕವಾದ ಎಳ್ಪುಡಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವ್ರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.